ನೋಡಿಪ್ಪ, ಈ ಥರ ಹೆಂಚು ತುಂಬಾ ತಟ್ಕೋಬೋದು, ಪುಟ್ ಪುಟ್ಟದು ಹಾಕೋಬೋದು. ನೋಡಿ, ಹೆಂಚು ಫುಲ್ಲು ತಟ್ಟಿದ್ದೀನಿ. ಈಗ ತೆಳುಗೆ ಹೆಂಚು ಫುಲ್ ತಟ್ಟಿಪ್ಪ, ಬೇಗ ಬೇಗ ಆಗಬೇಕಂದ್ರೆ. ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಒಂದು ಸಿಂಪಲಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಪ್ಪ, ಹಾಗೆ ಒಂದು ವಿಡಿಯೋ ಮಾಡ್ತೀನಿ ನೋಡಿ. ಅದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಕರಿಬೇವು, ಹಸಿಮೆಣಸಿನ್ಕಾಯಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡ್ಬೋದು. ಓಕೆನಾ? ಅದಕ್ಕೆ ಒಂದು ಬೌಲ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಚಿರೋಟಿ ರವೆ, ಮೈದಾ ಸ್ವಲ್ಪ ಸ್ವಲ್ಪ, ಒಂದು 2 ಸ್ಪೂನು, ಮೆಂತ್ಯ ಪುಡಿ, ಜೀರಿಗೆ ಪುಡಿ. ನೋಡಿಪ್ಪ, ಇದಕ್ಕೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿಪ್ಪ ಗೋಧಿ ಹಿಟ್ಟು, ಇಷ್ಟೇ ಅಂತ ಏನಿಲ್ಲ. ಚಿರೋಟಿ ರವೆ 1-2 ಸ್ಪೂನು, ಮೈದಾ, ಚಿರೋಟಿ ರವೆ 1-2 ಸ್ಪೂನಪ್ಪ. ಇದಕ್ಕೆ ನೋಡಿ, ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ. ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ. ಓಕೆನಾ? ಇದಕ್ಕೆಪ್ಪ ಮೆಂತ್ಯ ಪೌಡ್ರು ಒಂದು 1/2 ಸ್ಪೂನ್ ತೊಗೊಳ್ಳಿ. ಇದು ಹುರಿದು ಪುಡಿ ಮಾಡಿರೋದು, ಗಮ್ಮನ್ನತ್ತೆ ದೋಸೆ. ಇದು ಜೀರಾ ಪುಡಿಪ್ಪ, ಜೀರಾ ಪುಡಿನೂ ಅಷ್ಟೇ ಒಂದು 1/2 ಸ್ಪೂನ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಪ್ಪ. ನೋಡಿ, ಈ ಥರ ಸ್ವಲ್ಪ ಈ ಥರ ಮಾಡಿಬಿಡಿ, ಮಿಕ್ಸ್ ಚೆನ್ನಾಗಾಗತ್ತೆ. ಸ್ವಲ್ಪ ನೀಟಾಗಿಗೆ ಸ್ವಲ್ಪ ದಪ್ಪ ದಪ್ಪ ಇದ್ರೂ ಎಲ್ಲ ಈ ಥರ ಸಣ್ಣ ಸಣ್ಣ ಆಗಿಬಿಡುತ್ತೆ. ಓಕೆನಾ? ನೋಡಿಪ್ಪ, ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿ, ಇದೆಲ್ಲ ಹಾಕಿರ್ತೀರಲ್ಲ, ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿಪ್ಪ. ಸೌಟಲ್ಲಾದರೂ ಮಿಕ್ಸ್ ಮಾಡಿ, ಕೈನಲ್ಲಾದರೂ ಮಿಕ್ಸ್ ಮಾಡಿ. ಇದು ಕೈನಲ್ಲಿ ಮಿಕ್ಸ್ ಮಾಡಿದ್ರೆ ಸರಿಯಪ್ಪ. ನೋಡಿಪ್ಪ, ಈ ಥರ ಹದವಾಗಿ ಕಲಿಸ್ಕೊಳ್ಳಿ. ಸಾಕು, ಇಷ್ಟು ತೆಳು ಸಾಕು. ನೋಡಿ, ಈ ಥರ. ಮೈದಾ ಬೇಡ ಅಂದರೆ ನೀವು ಮೈದಾ ಹಾಕೋಕ್ಕೆ ಹೋಗ್ಬೇಡಿ, ಮತ್ತು ಬರೀ ಚಿರೋಟಿ ರವೆ ಹಾಕ್ಕೊಳ್ಳಿಪ್ಪ. ಮತ್ತು ಚಪಾತಿ ಅದೆಲ್ಲ ಬೇಜಾರಾಗಿದ್ರೆಪ್ಪ ನಿಮಗೆ ಈ ಥರ ಒಂದು ಸಲ ಚೆನ್ನಾಗಿರುತ್ತೆ. ನೋಡಿಪ್ಪ, ಇಷ್ಟೆಲ್ಲೂ ಇದ್ದರೆ ಸಾಕು. ನಿಮಗೆ ಎಷ್ಟು ತೆಳು ಆಗುತ್ತೆ ಅಷ್ಟು ತೆಳು ತಟ್ಕೊಳ್ಳಿಪ್ಪ. ಈ ಥರ ಇದು ಸ್ವಲ್ಪ ದಪ್ಪನೇ ಬರುತ್ತೆ ಅಪ್ಪ, ತುಂಬ ತೆಳು ಏನು ಬರಲ್ಲ. ಏಕೆಂದರೆ ಈ ಮಸಾಲೆ ಎಲ್ಲ, ಈರುಳ್ಳಿ ಎಲ್ಲ ಇರುತ್ತಲ್ಲ. ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಪೂರ ಹೆಲ್ದಿ ಬ್ರೇಕ್ಫಾಸ್ಟ್ ಇದು. ಸ್ವಲ್ಪ ಕ್ಲೋಸ್ ಮಾಡಿಪ್ಪ. ನೋಡಿಪ್ಪ, ಎಷ್ಟು ಚೆನ್ನಾಗಿರುತ್ತೆ ಕಲರ್ ಅಂತ. ಇದು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇದು ಮಾಡಿಪ್ಪ. ಚೆನ್ನಾಗಿ ಗರಿಗರಿಯಾಗಿ ಬೇಯುತ್ತೆ, ಸ್ವಲ್ಪ ಪ್ರೆಸ್ ಮಾಡ್ತಾರೆ. ಇದಂತೂ ನಿಮಗೆ ಬ್ರೇಕ್ಫಾಸ್ಟ್ಗೂ ಸರಿ, ಡಿನ್ನರ್ಗೂ ಸರಿ, ಲಂಚ್ಗೂ ಸರಿಯಪ್ಪ, ಎಲ್ಲದಕ್ಕೂ ಆಗುತ್ತೆ. ಇದು ಹೆಲ್ದಿ ಬೇರೆ. ಮತ್ತು ಇದಕ್ಕೇನು ಗ್ರೀನ್ ಚಟ್ನಿ ಇದ್ದರೆ ಗ್ರೀನ್ ಚಟ್ನಿ ಹಾಕ್ಕೊಳ್ಳಿಪ್ಪ. ಇನ್ನೇನಾದರೂ ಚಟ್ನಿ ಪುಡಿ ಅದೇನಾದರೂ ಇದ್ದರೆ ಸ್ವಲ್ಪನೇ ಲೈಟಾಗಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಚೂರು ಮೇಲೆ ತುಪ್ಪ ಹಾಕ್ಕೊಳ್ಳಿ, ಲೈಟಾಗಿ ಒಂಚೂರು ಚಟ್ನಿ ಪುಡಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಒಂದೇ ಒಂದು ಉಪ್ಪಿನಕಾಯಿ ಹಾಕ್ಕೊಳ್ಳಿ. ಓಕೆನಪ್ಪ? ಸಿ ಯು. ಟೇಸ್ಟಿ ರೆಸಿಪಿ ಲೈಕ್ ಮಾಡಿ. ಓಕೆ.